ನೋಡಿ, ಈ ಲವ್ ಸೀರೀಸ್ ನ ಕಂಟಿನ್ಯೂ ಮಾಡೋಣ. ಯಾವುದೇ ತಿಂಗಳ 9ನೇ ತಾರೀಕು, 18ನೇ ತಾರೀಕು ಮತ್ತೆ 27ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಈ ಇನ್ಫಾರ್ಮೇಶನ್. ಅದೇ ತರ ನಿಮ್ ಪಾರ್ಟ್ನರ್ ಯಾರಾದರೂ ಈ ತರ ಈ ಡೇಟ್ಸ್ ಅಲ್ಲಿ, ಅಂದ್ರೆ ನಿಮ್ ಹಸ್ಬೆಂಡ್, ವೈಫ್, ನಿಮ್ ಲವರ್ ಇಲ್ಲ ನಿಮ್ ಬ್ರದರ್, ಸಿಸ್ಟರ್ ಯಾರು ಇತ್ತಂದ್ರೆ ಯಾವ ತರ ಅವರು ಲವ್ ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ದಟ್ ಇನ್ಫಾರ್ಮೇಶನ್ ಯೂಸ್ ಮಾಡ್ಕೊಂಡು ನಿಮ್ ರಿಲೇಶನ್ಶಿಪ್ ನ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ. ನೋಡಿ, ಇವರು ವೆರಿ ಕಂಪ್ಯಾಷನೇಟ್, ರೊಮ್ಯಾಂಟಿಕ್ ಮತ್ತೆ ಐಡಿಯಲಿಸ್ಟಿಕ್. ನೋಡಿ, ಐಡಿಯಲಿಸ್ಟಿಕ್ ಅಂದಾಗ ನಾವ್ ಏನ್ ಹೇಳ್ತೀವಿ ಅಂತಂದ್ರೆ ಎಲ್ಲಾನು ಪರ್ಫೆಕ್ಟ್ ಆಗಿರ್ಬೇಕು. ಇವ್ರಿಗೆ ಕೆಲವೊಂದು ವಿಷಯ ಅವ್ರು ಎಕ್ಸ್ಪೆಕ್ಟ್ ಮಾಡೋದು ಪರ್ಫೆಕ್ಟ್ ಆಗಿರ್ಬೇಕು. ಆಮೇಲೆ ಅದೇ ತರ ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ನೋಡಿ ನೋಡಿರ್ತಾರೆ, ಜಲ್ದಿ ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ, ಆದ್ರೆ ಇವ್ರು ಎಲ್ಲಾನು ಪ್ರೀತಿಯಿಂದನೇ ಕೊಡ್ತಾರೆ. ಅದೇ ತರ ಅಷ್ಟೇ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ತಾರೆ. ನೋಡಿ, ಮತ್ತೆ ಹೇಳ್ತೀನಿ, ಪ್ರೀತಿಯಿಂದನೇ ಕೊಡ್ತಾರೆ, ಅದೇ ತರ ಪ್ರೀತಿಯಿಂದ ಎಕ್ಸ್ಪೆಕ್ಟ್ ಮಾಡಿ. ಇಲ್ಲಿ ಎಕ್ಸ್ಪೆಕ್ಟೇಷನ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿ, ಆಯ್ತಾ? ಅದಕ್ಕೆ ನೋಡಿ, ಈ 9ನೇ ತಾರೀಕು ಅವ್ರ ಜೊತೆ ನೀವು ರಿಲೇಶನ್ಶಿಪ್ ಮಾಡಿತ್ತಂದ್ರೆ ನಿಮ್ಗೆ ಸ್ವಲ್ಪ ಒಂದ್ಸಲಿ ಕಷ್ಟ ಆಗುತ್ತೆ. ಯಾಕಂದ್ರೆ ಅಷ್ಟೇ ಇಂಟೆನ್ಸಿಟಿಯಲ್ಲಿ ಇರ್ತಾರೆ. ನೀವು ಆ ರೀತಿಯಲ್ಲಿ ಎಕ್ಸ್ಪೆಕ್ಟೇಷನ್ ನೀವು ಇಲ್ಲ ಅಂತಂದ್ರೆ ನಿಮ್ಮಲ್ಲಿ ತುಂಬಾ ಬೇಜಾರು ಮಾಡ್ಕೊಂತಾರೆ. ಅದಕ್ಕೆ ಹೇಳೋದು, ಸೊ ಏನಾದ್ರೂ ಇವ್ರಿಗೆ ನೀವು ಅಪ್ರಿಶಿಯೇಟ್ ಮಾಡಿಲ್ಲ ಅಂತಂದ್ರೆ, ಇಲ್ಲ ಅದೇ ತರ ಲೆವೆಲ್ ಆಫ್ ಲವ್ ಕೊಟ್ಟಿಲ್ಲ ಅಂದ್ರೆ ಈಸಿಲಿ ಹಾರ್ಟ್ ಬ್ರೋಕನ್ ಆಗ್ಬಿಡ್ತಾರೆ. ಸೊ ಈ ಇನ್ಫಾರ್ಮೇಶನ್ ನೀವು ಒಂದು ಪಾಸಿಟಿವ್ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ. ಇವರ ಸ್ಟೈಲ್ ನ ಅರ್ಥ ಮಾಡ್ಕೊಂಡು ಆ ರಿಲೇಶನ್ಶಿಪ್ ನ ನೀವು ಚೇಂಜಸ್ ಮಾಡ್ಕೊಂಡು ನೀವು ಆ ತರ ಇರೋದಕ್ಕೆ ಟ್ರೈ ಮಾಡಿದಾಗ ನಿಮ್ಮ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿರುತ್ತೆ. ಆಲ್ ದ ವೆರಿ ಬೆಸ್ಟ್. ಐ ಹೋಪ್ ನಾನು ಈ ಲವ್ ಸೀರೀಸ್ ಬಗ್ಗೆ ಹೇಳಿದೆಲ್ಲ ತುಂಬಾ ಇನ್ಫಾರ್ಮೇಶನ್ ಇಷ್ಟ ಆಯ್ತು ಅನ್ಕೊಂತೀನಿ. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್.